ಹಲೋ ಫ್ರೆಂಡ್ಸ್, ನಾನು ಇಂದು ಮಾಡ್ತಿರೋದು ಶಾವಿಗೆ ಖೀರ್, ಶಾವಿಗೆ ಪಾಯಸ. ಮಾಡಲು ಬೇಕಾಗುವ ಸಾಮಗ್ರಿ ಹಾಗೂ ಮಾಡೋ ವಿಧಾನ ನೋಡೋಣ. ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ಫ್ರೂಟ್ಸ್ನ ಹುರಿದು ಇಟ್ಕೋಬೇಕು. ಮತ್ತು ಅದೇ ಪಾತ್ರೆಗೆ ನಾನು ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಬೌಲ್ ಶಾವಿಗೆ ಹಾಕ್ಕೊಳ್ತಿದ್ದೀನಿ. ಸಿಮ್ನಲ್ಲೇ ಶಾವಿಗೆನ ಕೈಯಾಡಿಸ್ತಾ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ, ಹೊಂಬಣ್ಣ ಬರೋವರೆಗೂ ಶಾವಿಗೆನ ಹುರ್ಕೋಬೇಕು. ಈಗ ಕಲರ್ ಚೇಂಜ್ ಆಗಿದೆ, ಶಾವಿಗೆ ಹುರಿದಾಗಿದೆ. ಇದಕ್ಕೆ ನಾನು ಯಾವ ಬೌಲ್ನಿಂದ ಶಾವಿಗೆ ತೊಗೊಂಡಿದ್ದೀನಿ ಅದೇ ಬೌಲ್ನಿಂದ 3 ಬೌಲ್ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಶಾವಿಗೆ ಯಾವ ಬೌಲ್ನಿಂದ ತೊಗೊಂಡಿರ್ತೀವಿ ಅದೇ ಬೌಲ್ನಿಂದ ಹಾಲು ತೊಗೋಬೇಕು. ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಸರಿಯಾಗಿ ಬರುತ್ತೆ. ಈಗ ಇದು ಕುದಿ ಬಂದಮೇಲೆ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಹಾಗೆ ಯಾವ ಬೌಲ್ನಿಂದ ನಾನು ಶಾವಿಗೆ ತೊಗೊಂಡಿದ್ದೀನಿ ಅದೇ ಬೌಲ್ನಿಂದ 3/4 ಬೌಲ್ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಇನ್ನೂ ಸಿಹಿ ಜಾಸ್ತಿ ಬೇಕಂದರೆ ಪೂರ್ತಿಯಾಗಿ 1 ಬೌಲ್ ಹಾಕ್ಕೋಬೋದು, ಅಥವಾ ಕಡಿಮೆ ಸಿಹಿ ಬೇಕನ್ನೋರಿಗೆ ಅರ್ಧ ಬೌಲ್ ಆದರೂ ಹಾಕ್ಕೋಬೋದು. ಈಗ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಹಾಗೆ ಮತ್ತೆ 1-2 ನಿಮಿಷ ಕೈಯಾಡಿಸ್ತಾ ಕುದಿಸ್ಬೇಕು. ರುಚಿ ರುಚಿಯಾದ ಘಮ ಎನ್ನುವ ಶಾವಿಗೆ ಖೀರ್, ಶಾವಿಗೆ ಪಾಯಸ, ರುಚಿಯಾದ ಶಾವಿಗೆ ಪಾಯಸ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.